ಅದಕ್ಕೆ ರೇಷನ್ ಬಿಲ್ಲು ಪ್ರಾವಿಷನ್ ಸ್ಟೋರ್ ಅವರು 1 ತಿಂಗಳಿಗಾಗಷ್ಟು ರೇಷನ್ ಹಾಕ್ಬಿಟ್ಟು ಹೋಗಿದ್ದಾರೆ, ಪೇ ಮಾಡಬೇಕಾಗಿತ್ತು. ಕೊಡಿ ನೋಡ್ತೀನಿ. $25 kgದು 2 ಮೂಟೆ ಅಕ್ಕಿ ಹಾಕಿದ್ದಾರೆ. 2 ಮೂಟೆ ಅಕ್ಕಿಯಿಂದ 8,000ನಾ? ಮೂವತ್ಗೆ ಅಲ್ಲಿಗೆ 1 kg ಅಕ್ಕಿಗೆ ಎಷ್ಟಾಯ್ತು? ₹160 ಬೀಳುತ್ತೆ. ಅದಕ್ಕೆ 1 kgಗೆ ₹160. ನಮ್ಮ ಪಾರ್ವತಿ, ಇದು ಅರಸನ ಕೋಟೆ, ಕಾಕನ ಕೋಟೆ ಅಲ್ಲ. ಅದಕ್ಕೆ ನಾವಷ್ಟು ಕಾಸ್ಟ್ಲಿ ಅಕ್ಕಿನ ತರ್ಸೋದು. ನೋಡಮ್ಮ ಪಾರ್ವತಿ, ಅನ್ನಕ್ಕೆಲ್ಲ ಬೆಲೆ ಕಟ್ಟಬಾರ್ದು ಕಣಮ್ಮ. ನೀನೇನು ನಿನ್ ಕೈಯಿಂದ ಹಾಕ್ತೀಯಾ? ಇಲ್ವಲ್ಲ. ಎಲ್ರು ಉಂಡ್ಕೊಂಡು ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ಲಿ ಬಿಡು. ಎಲ್ರಿಗಿಂತ ಜಾಸ್ತಿ ದಪ್ಪ ಇದೆಯಲ್ಲ, ಆ ಅಕ್ಕಿ ನಿನಗೆ ತುಂಬಾ ಇಷ್ಟ ಆಗಿರ್ಬೇಕು ಅಲ್ವಾ ದಾಮು? ಅಯ್ಯೋ ಹಾಗಲ್ಲ ಕಣ್ರಿ, ಎಲ್ಲಿ ಉಳಿಸ್ಬೇಕೋ ಅಲ್ಲಿ ಉಳಿಸ್ಬೇಕಪ್ಪ. ಕೊಚ್ಚೆ ನೀರಲ್ಲಿ ಮೀನ್ ಹಿಡಿದ್ರೆ ಚೆನ್ನಾಗಿರುತ್ತಾ? ₹1 ದುಂದು ವೆಚ್ಚ ಆದ್ರೂ ಅದು ಲೆಕ್ಕನೇ ಅಲ್ವಾ ಮೇಡಮ್? ಅದು ಏನೋ ನಿಜಾನೇ. ಗೊತ್ತಿದ್ದು ಯಾಕೆ ಸುಮ್ನಾಗ್ಬೇಕು? ಅಲ್ಲಮ್ಮ, ನಾವ್ ಇಷ್ಟು ವರ್ಷದಿಂದ ಅದೇ ಅಕ್ಕಿನ ತಾನೇ ಉಪಯೋಗಿಸ್ತಾ ಇರೋದು. ಭಾಗ್ಯ, ನಾವು ಮೊದ್ಲಿಂದನೂ ಈಗ ತಂದಿರೋ ಅಕ್ಕಿನ ಉಪಯೋಗಿಸ್ತಾ ಇರೋದು. ಹೌದು. ಛೇ, ಈ 1 ವಾರ ಉಳಿತಾಯ ಮಾಡೋ ಪರೀಕ್ಷೆಯಲ್ಲಿ ಅಕ್ಕಿ ರೇಟ್ ಯಾಕೆ ನನ್ ಗಮನಕ್ಕೆ ಬರ್ಲಿಲ್ಲ? ಅಕ್ಕಿನ 1 ತಿಂಗಳಿಗೆ ಒಂದ್ಸಲ ತರಿಸಲ್ವಾ ಪಾರ್ವತಿ, ಅದಕ್ಕೆ ಅದ್ರ ಬಗ್ಗೆ ಗಮನ ಹೋಗಿಲ್ಲ ಅನ್ಸುತ್ತೆ. ಆದ್ರೂ ಇಷ್ಟೊಂದ್ ರೇಟಿನ ಅಕ್ಕಿ ತರಿಸಿ ತಿನ್ಬೇಕಾ ನಾವು? ಹೂನಮ್ಮ, ತಿನ್ಲೇಬೇಕು. ಅರಸನ್ ಕೋಟೆ ಅಂದ್ರೆ ಸುಮ್ನೆನಾ? ಅಲ್ವೇನ್ರಿ ನನ್ ಗಂಡ ಮೋಹನ್? ಇಲ್ಲಪ್ಪ, ನನ್ಗಂತೂ ಅಷ್ಟೊಂದು ಕಾಸ್ಟ್ಲಿ ಅಕ್ಕಿಲ್ ಮಾಡೋ ಅನ್ನ ತಿನ್ನೋ ಮನ್ಸಾಗ್ತಿಲ್ಲ. ಜನ ಬದುಕೋಕ್ಕೋಸ್ಕರ ತಿನ್ಬೇಕ ಹೊರತು ತಿನ್ನೋಕ್ಕೋಸ್ಕರ ಬದುಕಬಾರ್ದು ಅಲ್ವಾ? ಹೋಗಿ ಹೋಗಿ ನಿಮ್ ಹತ್ರ ಕೇಳಿದ್ನಲ್ಲ, ನಾನು ಹೊಡ್ಕೋಬೇಕು. ಆಚೆ ಕಡೆ ಪ್ಯೂರ್ ಲೆದರ್ ಇದೆ, ತಂದ್ಕೊಡ್ಲಾ? ಯಾಕೆ? ಹೊಡ್ಕೊಳಕ್ಕೆ. ಹೋಗ್ಲಿ ಬಿಡಿ. ಆಯ್ತಪ್ಪ, ನೀನ್ ಹೇಳ್ತಿದ್ಯಾ ಅಂತ ಬಿಡ್ತಾ ಇದ್ದೀನಿ. ನನ್ಗಂತೂ ಅಷ್ಟೊಂದು ಕಾಸ್ಟ್ಲಿ ಅಕ್ಕಿ ಬೇಡವೇ ಬೇಡ. ನನಗೂ ಬೇಡ ಪಾರು. ನನ್ಗೂ ಬೇಡ. ನನಗೂ ಬೇಡ. ಅದಕ್ಕೆ ನೀವೆಲ್ಲ ಬೇಡ ಅಂದು ನಾನೊಬ್ಳೆ ಬೇಕು ಅಂದು ಯಾಕೆ ಸುಮ್ನೆ ನಿಮ್ ನಿಷ್ಠೂರ ಕಟ್ಕೊಳ್ಳಿ? ನನ್ಗೂ ಬೇಡ ಬಿಡಮ್ಮ. ಎಲ್ಲಿ ಅಂಗಡಿಯವ್ರಿಗೆ ಫೋನ್ ಮಾಡ್ಕೊಡಿ. ಹಲೋ, ಅರ್ಸನ್ ಕೋಟೆಯಿಂದ ಪಾರ್ವತಿ ಮಾತಾಡ್ತಾ ಇರೋದು. ಹೇಳಿ ಮೇಡಮ್. ಇಷ್ಟು ದಿನ ₹160 kg ಅಕ್ಕಿ ಕಳಿಸ್ತಾ ಇದ್ರಲ್ಲ, ಇನ್ಮೇಲಿಂದ ₹60 kg ಅಕ್ಕಿ ಕಳಿಸ್ಕೊಡಿ. ಅಲ್ಲ ಮೇಡಮ್, ಇದುವರೆಗೂ ಅದನ್ನ ಬೇಡ ಅಂತ ಯಾರು ಹೇಳಿರ್ಲಿಲ್ಲ. ಆದ್ರೆ ನೀವು ಈಗ ನಾನ್ ಹೇಳ್ತಾ ಇದೀನಲ್ವಾ, ಇನ್ಮೇಲಿಂದ ₹160 kg ಅಕ್ಕಿನ ಕಳಿಸ್ಬೇಡಿ. ₹60 kg ಅಕ್ಕಿನ ಕಳಿಸ್ಕೊಡಿ. ಅಲ್ಲ ಮೇಡಮ್, ಇದನ್ನ ಮೀರಿ ನೀವ್ ಕಳ್ಸೋ ಹಾಗಿಲ್ಲ. ಇವಾಗ ಕಳ್ಸಿರೋ ₹160 kg ಅಕ್ಕಿನ ತಗೊಂಡ್ ಹೋಗಿ ₹60 kg ಅಕ್ಕಿನ ಕಳಿಸ್ಕೊಡಿ. ಅರ್ಥ ಆಯ್ತಾ? ಸರಿ ಮೇಡಮ್. ಭಾಗ್ಯ, ಇನ್ಮೇಲಿಂದ ₹60 ಅಕ್ಕಿಲೇ ಅನ್ನ ಮಾಡ್ಬೇಕು, ಗೊತ್ತಾಯ್ತಾ? ಸರಿ. ಈ ರೀತಿ ದುಂದು ವೆಚ್ಚ ಆಗೋದಕ್ಕೆ ಕಡಿವಾಣ ಹಾಕಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉಳಿಸಬಹುದು. ಒಂದು ಕಂಪನಿ ನಡೆಸೋರಿಗೆ ಡಿಸಿಷನ್ ಮೇಕಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ಇರಲೇಬೇಕಾದಂತಹ ಕ್ವಾಲಿಟಿ ಆಗಿರುತ್ತೆ. ಎದುರಿಗಿದ್ದವರು ಹೇಗೆ ವಾದ ಮಾಡಲಿ, ಏನೇ ಹೇಳಲಿ, ಎಷ್ಟೇ ಒತ್ತಿ ಹೇಳಲಿ, ಯಾವುದು ಸರಿ ಯಾವುದು ಯೋಗ್ಯ ಅಂತ ಬ್ಯಾಲೆನ್ಸ್ ಮಾಡಿ ನಿರ್ಧಾರ ಮಾಡೋ ಗುಣ ಇರಬೇಕಾಗತ್ತೆ. ಇವತ್ತು ಅಕ್ಕಿ ವಿಷಯದಲ್ಲಿ ಪಾರ್ವತಿಯಲ್ಲಿ ಈ ದೃಢ ನಿರ್ಧಾರದ ಗುಣನ
ನಾನು ಗಮನಿಸಿದೆ. ಹಾಗಾದ್ರೆ ಈ ಅಕ್ಕಿ ಟಾಸ್ಕ್ ಅಲ್ಲಿ ನಮ್ ಪಾರ್ವತಿ ಗೆದ್ಲಾ ಸೋತ್ಲಾ ಅಕ್ಕ? ಅಮ್ಮ, ನನ್ ಪರೀಕ್ಷೆಲ್ ಗೆದ್ದಾಯ್ತಲ್ವಾ, ಈಗ್ಲಾದ್ರೂ ನಿಮ್ ಉಪವಾಸ ಬಿಡ್ಬೋದಲ್ವಾ? ಸರಿ. ಭಾಗ್ಯ, ತಗೊಳ್ಳಿಮ್ಮ. ಅರ್ಧಾಂಗಿ, ಕಂಗ್ರ್ಯಾಚುಲೇಷನ್ಸ್. ಅಂತೂ ಇಂತೂ ಅಮ್ಮ ಕೊಟ್ಟಿರೋ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ಯಾ. ವೆರಿ ಗುಡ್. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ಸ್ ಯಜಮಾನ್ರೆ. ಬರೀ ಥ್ಯಾಂಕ್ಸಾ? ಇದೇ ಖುಷಿಗೆ ಏನು ಇಲ್ವಾ? ವೆರಿ ವೆರಿ ಸಾರಿ. ಹೇಳ್ದೆ ಕೇಳ್ದೆ ಎಂಟ್ರಿ ಕೊಟ್ಬಿಟ್ವಿ. ರೂಮ್ ಆಗಿದ್ರೆ ಕೇಳ್ಬೋದಾಗಿತ್ತು ಚಿಕ್ಕಪ್ಪ, ಬಟ್ ಇದು ರೂಮ್ ಅಲ್ವಲ್ಲ, ಬಿಡಿ. ಸಾರಿ ಚಿಕ್ಕಪ್ಪ. ಅಯ್ಯ ಸಾರಿ ಯಾಕ? ಮದುವೆ ಆದ ಹೊಸರಲ್ಲಿ ಎಲ್ರು ಏನ್ ಮಾಡ್ತಾರೋ ಅದನ್ನೇ ನೀವು ಮಾಡ್ತಿದ್ರಿ, ಅದ್ರಲ್ಲಿ ತಪ್ಪೇನೋ? ಚಿಕ್ಕಪ್ಪ, ರೂಮ್ ಯಾವ್ದು, ಬೇರೆ ಜಾಗ ಯಾವ್ದು ಅಂತ. ನೀನ್ ಸಾಚಾ ತರ ಹೇಳಕ್ ಬರ್ಬೇಡ ಕಣೋ, ಸುಮ್ನೆ ಇರು. ನಿನಗ್ ಹೋಲ್ಸ್ಕೊಂಡ್ರೆ ನಮ್ಮ ಆದಿ ಎಷ್ಟೋ ಬೆಟರ್. ನಾನ್ ಬಲ್ಲ. ಹೌದಾ? ನೀನ್ ಮದ್ವೆ ಆದ ಹೊಸತ್ರಲ್ಲೇ ಬಿಡಿ ಚಿಕ್ಕಪ್ಪ, ಇವಾಗ ಯಾಕೆ ಹಳೆ ವಿಷಯ ತೆಗಿತಿದ್ರ? ಬಿಡಿ ಬಿಡಿ. ಒಬ್ಬರ ಬಗ್ಗೆ ಮಾತಾಡುವಾಗ ನಾವು ಸರಿ ಇದೀವ ಅಂತ ತಿಳ್ಕೊಂಡು ಮಾತಾಡ್ಬೇಕು, ಗೊತ್ತಾಯ್ತಾ? ಸಾರಿ ಚಿಕ್ಕಪ್ಪ, ಸಾರಿ ಕೇಳಿದ್ನಲ್ಲ, ಬಿಡಿ ಪ್ಲೀಸ್. ಚಿಕ್ಕಪ್ಪ ಬಿಟ್ಬಿಡಿ. ಬಿಟ್ಬಿಟ್ಟ ಕಣ. ಅಮ್ಮ ಪಾರ್ವತಿ, ಈ ಟಾಸ್ಕ್ ನೀನ್ ಗೆದ್ದಿರೋದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಕಂಗ್ರಾದಕ್ಕೆ ಥ್ಯಾಂಕ್ ಯು. ಯಾಕಮ್ಮ ಪಾರ್ವತಿ, ಈ ಟಾಸ್ಕ್ ಅಲ್ಲಿ ಗೆದ್ದಿರೋದಕ್ಕೆ ಖುಷಿಲಿ ಕುಣಿದಾಡೋದ್ ಬಿಟ್ಟು ಏನೋ ಗಾಢವಾದ ಯೋಚನೆಯಲ್ಲಿ ಇದೆಯಾ? ಏನಾಯ್ತು? ಹೌದು, ಅದಕ್ಕೆ ನೀವ್ ಗೆದ್ದಿರೋದಕ್ಕೆ ಮಾಮ್ ಉಪವಾಸ ಬಿಟ್ಟು ಜ್ಯೂಸ್ ಕುಡಿದಿದಾರೆ. ಆಮೇಲೆ ಚಿಕ್ಕಪ್ಪ ಹೇಳ್ದಂಗೆ ಈ ಗೆಲುವಿಗೆ ನೀವ್ ಮಾತ್ರ ಅಲ್ಲ, ನಾವೆಲ್ಲ ಖುಷಿಲಿ ಡ್ಯಾನ್ಸ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ನಿಮ್ಗೇನು ಅನಿಸ್ತಾ ಇಲ್ವಾ ಅದಕ್ಕೆ? ಇಲ್ಲ,
ಯಾಕೆ ಪಾರು? ನಾವ್ ಒಂದ್ಸಲ ಗೆದ್ದ ತಕ್ಷಣ ಇಷ್ಟೆಲ್ಲ ಸಂಭ್ರಮ ಪಡೋದು ಒಳ್ಳೇದಲ್ಲ ಅನ್ಸುತ್ತೆ. ಯಾಕೆ ಅಂದ್ರೆ ನಾವ್ ಮೊದಲನೇ ಸತಿ ಗೆದ್ದಾಗ ಎಷ್ಟೆಲ್ಲ ಖುಷಿ ಪಟ್ವಿ. ಆದ್ರೆ ನೀರಿನ ಮೇಲೆ ಗುಳ್ಳೆ ತರ ಇದ್ದ ಖುಷಿನ ಅದೇ ನೀರಿನಲ್ಲೇ ಬಂದು ರಪ್ ಅಂತ ಹೊಡೆದು ಸೋಲೋ ಹಾಗೆ ಮಾಡ್ತು. ಅಖಿಲಮ್ಮ ಊಟ ಬಿಡೋಕ್ಕೂ ಆ ಸೋಲೆ ಕಾರಣ ಆಯ್ತು. ಅದಕ್ಕೆ ಇನ್ಮೇಲಿಂದ ನಾವು ಗೆದ್ರು ಸಂಭ್ರಮಿಸದೆ ಗಂಭೀರವಾಗಿ ನಮ್ ಗುರಿ ಮುಟ್ಟೋಕೆ ಪ್ರಯತ್ನ ಪಡೋಣ. ಪ್ರತಿ ನಿರೀಕ್ಷೆಗಳಲ್ಲೂ ಗೆಲ್ತಾ ಹೋಗೋ ಜವಾಬ್ದಾರಿ ನನ್ನ ತಲೆ ಮೇಲಿದೆ. ಯಾವ ಕಾರಣಕ್ಕೂ ನಾನು ಸೋಲ್ಬಾರ್ದು. ನನಗೋಸ್ಕರ ಅಲ್ಲ, ಅಮ್ಮಂಗೋಸ್ಕರ. ಇನ್ಮೇಲಿಂದ ಅವ್ರು ಯಾವತ್ತೂ ಉಪವಾಸ ಬೀಳೋ ಹಾಗಾಗ್ಬಾರ್ದು. ವಾವ್, ನನ್ನ ಸೊಸೆ ಎಂಥ ಮಾತು ಹೇಳ್ದೆಯಮ್ಮ. ನಿನ್ನ ನೋಡಿ ಕಲಿಬೇಕಾದ್ದು ತುಂಬಾ ಇದೆ. ನಿನ್ನ ಈ ಯೋಚನೆಗೆ, ನಿರ್ಧಾರಕ್ಕೆ ನನ್ನ ಕಡೆಯಿಂದ ಒಂದು ಸಲ್ಯೂಟ್ ಕಣಮ್ಮ. ಕಾಫಿ ತಗೊಳ್ಳಿ. ಅಲ್ಲಿಡಿ. ಕಾಫಿ ಹೇಗಿದೆ? ನೀವೇ ಮಾಡಿದ್ದ? ಹೌದು, ನಾನೇ ಮಾಡಿದ್ದು. ಚೆನ್ನಾಗಿದೆ. ಸೂಪರ್ ಕಣಮ್ಮ. ಥೇಟ್ ಅತ್ತಿಗೆ ತರನೇ ಬಿಹೇವ್ ಮಾಡಿದೆ ಅಲ್ವದಮ್ಮ? ಹೌದು ಹೌದು. ಏಯ್, ಅದ್ಯಾಕೆ ಮುಖನ ಒಳ್ಳೆ ಹರಳೆಣ್ಣೆ ಕುಡ್ದವ್ರ ತರ ಮಾಡ್ಕೊಂಡಿದ್ಯಾ? ಹೌದು ಅನ್ನೋದನ್ನ ಖುಷಿ ಖುಷಿಯಾಗಿ ನಗ್ನಗ್ತಾ ಹೇಳ್ಬೋದಲ್ವಾ? ಅಲ್ಲ ಕಣ್ರಿ ನನ್ ಗಂಡ ಮೋಹನ್, ಮದ್ವೆ ಆದಾಗಿಂದ ಒಂದು ದಿನನಾದ್ರೂ ಈ ತರ ನನ್ನ ಹೊಗಳಿದ್ದೀರಾ? ಇಲ್ಲ. ಯಾಕೆ? ಹೊಗಳೋದಕ್ಕೆ ನೀನ್ ಯಾವತ್ತು ಒಳ್ಳೆ ಕೆಲಸ ಮಾಡಿದ್ಯಾ ಹೇಳು? ಅಂದ್ರೆ ನಾನೇನು ಕೆಲ್ಸನೇ ಮಾಡಿಲ್ವಾ? ಮಾಡಿದ್ಯಾ ಬರೀ ಹಾಳು ಮಾಡೋ ಕೆಲಸ, ಮನೆ ಹಾಳು ಮಾಡೋ ಕೆಲಸ. ಹೋಗ್ಲಿ ಬಿಡಿ ಮಾವ, ಯಾಕೆ ಸುಮ್ನೆ ಅವ್ರನ್ನ ಗೋಳೊಯ್ಕೋತೀರಾ? ಅವರು ಬಡಬಡ ಅಂತ ಮಾತಾಡ್ತಾರಷ್ಟೇ, ಆದ್ರೆ ಮನ್ಸಲ್ಲಿ ಏನು ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಅವ್ರ ನಿಷ್ಠುರ ಆಗೋದು. ಪಾರ್ವತಿ, ನೀ ನನ್ನನ್ನ ಅರ್ಥ ಮಾಡ್ಕೊಂಡಷ್ಟು ನನ್ ಗಂಡನೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಕಣಮ್ಮ. ಥ್ಯಾಂಕ್ ಯು ಸೋ ಮಚ್. ಸೊ ಅದಕ್ಕೆ ಇವತ್ತು ನಿಮ್ಗೆ ಡಬಲ್ ಧಮಾಕ. ಆಗ್ಲೇ ಅಕ್ಕಿ ಟಾಸ್ಕ್ ಅಲ್ಲಿ ಗೆದ್ರಿ, ಈಗ ಕಾಫಿ ಟಾಸ್ಕ್ ಅಲ್ಲೂ ನಿಮ್ದೇ ಗೆಲ್ವು. ಹಾಗಂತೀಯ ಪ್ರೀತು? ಅಮ್ಮ ಇದನ್ನು ಕನ್ಸಿಡರ್ ಮಾಡ್ತಾರಾ? ಎಸ್ ಬ್ರೋ, ಮಾಮ್ ಇದಕ್ಕೂ ಅದಕ್ಕೆ ಗೆಲುವು ಅಂತ ರೈಟ್ ಮಾರ್ಕ್ ಹಾಕ್ತಾರೆ ನೋಡು. ಹೌದೌದು, ನನಗೂ ಹಾಗೆ ಅನಿಸ್ತಾ ಇದೆ.
ಮಾಮ್ ಏನ್ ಬರೀತಿದ್ದೀರಾ? ಯಾಕೆ ಕಾಣಿಸ್ತಿಲ್ವಾ? ಧೈರ್ಯ ಅನ್ನೋ ಟಾಸ್ಕ್ ಅಲ್ಲಿ ಪಾರ್ವತಿಗೆ 8 ಮಾರ್ಕ್ ಹಾಕಿದ್ದೀನಿ. ಅಂದ್ರೆ ತಪ್ಪು ಅಂತ, ಅಂದ್ರೆ ಪಾರ್ವತಿ ಸೋತಿದ್ದಾಳೆ ಅಂತ ಅರ್ಥ. ಅಲ್ಲ ಅದ್ಗೆ ಪಾರ್ವತಿ ನಿಮ್ ಹಾಗೇನೆ ಸ್ಟೈಲಲ್ಲಿ ಗತ್ತಲ್ಲಿ ಹಾಗೆ ಧೈರ್ಯವಾಗಿ ಮಾತಾಡಿದ್ಲಲ್ಲ. ಅದೆಲ್ಲ ಕರೆಕ್ಟ್. ಆದ್ರೆ ಕಾಫಿ ಬಗ್ಗೆ ಅವಳ ಅಭಿಪ್ರಾಯ ಸರಿಯಾಗಿರ್ಲಿಲ್ಲ. ಅಂದ್ರೆ ಕಾಫಿಗೆ ಸಂಬಂಧಪಟ್ಟ ಹಾಗೆ ಅವಳು ಸುಳ್ಳು ಹೇಳಿದಾಳೆ. ಏನ್ ಸುಳ್ಳು ಹೇಳಿದ್ಯಮ್ಮ ಪಾರ್ವತಿ? ಅಕ್ಕ ಅವಳೇನು ಹೇಳ್ತಾ ಇಲ್ಲ, ನೀವಾದ್ರೂ ಹೇಳಿ ಅಕ್ಕ ಪ್ಲೀಸ್. ನಾನ್ ಮಾಡ್ಕೊಟ್ ಕಾಫಿ ತುಂಬಾ ಸ್ಟ್ರಾಂಗ್ ಆಗಿತ್ತು, ಮತ್ತೆ ನಾನು ಅದಕ್ಕೆ ಸಕ್ಕರೆನೆ ಹಾಕಿರ್ಲಿಲ್ಲ. ಆದ್ರೂ ನನ್ನ ಮೇಲಿನ ಭಯಕ್ಕೆ ಕಾಫಿ ಚೆನ್ನಾಗಿದೆ ಅಂತ ಹೇಳಿದ್ಲು. ಕಾಫಿ ಕೊಟ್ಟಾಗ ಅವಳು ಕುಡ್ದಾಗ ಹೇಗಿದೆ ಅಂತ ನಾನು ಕೇಳ್ದಾಗ್ಲೂ ಚೆನ್ನಾಗಿಲ್ಲ ಅಂತ ಹೇಳೋ ಧೈರ್ಯ ಪಾರ್ವತಿಗಿರ್ಲಿಲ್ಲ. ಅರಸನ ಕೋಟೆಯನ್ನ ಆಳ್ಬೇಕಾದ್ರೆ ನಿಷ್ಠುರವಾದಿಗಳಾಗಿರ್ಬೇಕು. ಒಂದು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಆಡಳಿತ ನಡೆಸುವಾಗ ಅದೆಷ್ಟೋ ಥರದ ಕ್ಲೈಂಟ್ಸ್ ಅನ್ನ ಮೀಟ್ ಮಾಡಬೇಕಾಗುತ್ತೆ, ಎಂಥ ಜನರನ್ನೋ ಫೇಸ್ ಮಾಡಬೇಕಾಗುತ್ತೆ. ಕೆಲವು ಸಲ ಅನಿರೀಕ್ಷಿತವಾಗಿ ಬಿಸ್ನೆಸ್ ಫೀಲ್ಡ್ ನಲ್ಲಿ ರಾಜಕೀಯ ಒತ್ತಡಗಳು ಬಂದ್ಬಿಡುತ್ತೆ. ಅಂಥ ಸಮಯದಲ್ಲಿ ಯಾವ ಆಮಿಷಕ್ಕೂ ಒಳಗಾಗದೆ ಬಗ್ಗದೆ ಧೈರ್ಯದಿಂದ ಮುನ್ನಡೆಸ್ಕೊಂಡು ಹೋಗುವಂಥ ಧೈರ್ಯ ಇರಬೇಕು. ಇದೆಲ್ಲವನ್ನು ಹೊರತುಪಡಿಸಿ ಕೆಲವು ಸಲ ಸ್ವಂತದವರು ಅಂತ ಹೇಳಿಸ್ಕೊಳ್ಳೋರು ಕಂಪನಿ ಸೇರ್ಕೊಳ್ಬಹುದು. ಅವರೇನಾದ್ರೂ ತಪ್ಪು ಮಾಡಿದಾಗ ಮುಲಾಜಿಗೆ ಬಿದ್ದು ಅವರ ತಪ್ಪನ್ನ ಸಹಿಸಿಕೊಂಡು ಮೌನಕ್ಕೆ ಜಾರಿದ್ರೆ ಲಾಸ್ ಆಗೋದು ಕಂಪನಿಗೆ ಅಲ್ವಾ? ಎದುರಿಗೆ ಯಾರೇ ಇರ್ಲಿ, ಅರಸನ ಕೋಟೆ ಯಜಮಾನಿ ಆದವಳು ಸತ್ಯವನ್ನೇ ಹೇಳಬೇಕು, ಸತ್ಯವನ್ನ ಮಾತ್ರ ಹೇಳೋ ಧೈರ್ಯನ ಹೊಂದಿರಬೇಕು. ಇವತ್ತು ನಾನ್ ಮಾಡಿರೋ ಕಾಫಿ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೂ ಧೈರ್ಯ ಇಲ್ಲದೆ ಇದ್ದೋಳು ಕಂಪನಿನ ಯಾವ ಧೈರ್ಯದ ಮೇಲೆ ನಡೆಸ್ತಾಳೆ? ಅದಕ್ಕೆ ಈ ಟಾಸ್ಕ್ ಅಲ್ಲಿ ಪಾರ್ವತಿ ಸೋತಿದ್ದಾಳೆ. ಚೆನ್ನಾಗಿಲ್ಲ ಅಂತ ಹೇಳೋ ಧೈರ್ಯ ಪಾರ್ವತಿಗಿರ್ಲಿಲ್ಲ. ಅದಕ್ಕೆ ಈ ಟಾಸ್ಕ್ ಅಲ್ಲಿ ಪಾರ್ವತಿ ಸೋತಿದ್ದಾಳೆ. ಅವಾಗಲಾಗಿತ್ತು, ಇವಾಗ ಮತ್ತೆ ಸೋತ್ಕಿಂತ ಬೇಜಾರಾಗ್ಬಿಡಕ್ಕಾರು. ಅಷ್ಟಕ್ಕೂ ಅಮ್ಮ ಕಾಫಿಗೆ ಸಕ್ಕರೆ ಹಾಕಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬೋದಿತ್ತಲ್ವಾ? ನೀನು ಆಗ ಹೇಳಿದಿದ್ರೆ ನಾವು ಗೆಲ್ತಾ ಇದ್ವಿ, ಸೋಲ್ತಾ ಇರಲಿಲ್ಲ. ಹೌದು, ಅದಕ್ಕೆ ನೀವ್ ಯಾಕೆ ನಿಜ ಹೇಳಿಲ್ಲ? ಅಮ್ಮ ಮರ್ತು ಸಕ್ಕರೆ ಹಾಕಿರಲ್ಲ, ಎಲ್ರ ಮುಂದೆ ಹೇಳಿದ್ರೆ ಅವ್ರಿಗೆ ಎಲ್ಲಿ ಅವಮಾನ ಆಗುತ್ತೋ ಅಂತ ನಾನು ಸುಮ್ಮನಾದೆ. ಅಲ್ವಾ, ಆಗ್ಲೇ ನೀನೇ ಹೇಳ್ದೆ ಅಲ್ವಾ, ಪ್ರತಿಯೊಂದು ಪರೀಕ್ಷೆಯಲ್ಲೂ ಗೆಲ್ಲಬೇಕು, ಅದು ಅಮ್ಮನ್ಗೋಸ್ಕರ ಅಂತ. ಹಾಗಿದ್ದವಳು
ಕಾಫಿ ಸಕ್ಕರೆ ಇಲ್ದಿರೋ ವಿಷಯನ ಎಲ್ಲರ ಮುಂದೆ ಧೈರ್ಯವಾಗಿ ಹೇಳ್ಬಿಡ್ಬೇಕಿತ್ತು. ಯಾಕಂದ್ರೆ ಅತ್ತಿಗೆ ಅಷ್ಟು ಸುಲಭವಾಗಿ ಮರೆತು ಕೆಲಸ ಮಾಡೋರಲ್ಲ. ಕಾಫಿಗೆ ಸಕ್ಕರೆ ಹಾಕ್ಲಿಲ್ಲ ಅಂತ ಅವರೇ ಹೇಳಿದ್ದನ್ನ ನೀನೇ ಕೇಳಿಸ್ಕೊಂಡೆ ಅಲ್ವಾ? ನಾನ್ ಮಾಡ್ಕೊಟ್ ಕಾಫಿ ತುಂಬಾ ಸ್ಟ್ರಾಂಗ್ ಆಗಿತ್ತು, ಮತ್ತೆ ನಾನು ಅದಕ್ಕೆ ಸಕ್ಕರೆನೆ ಹಾಕಿರ್ಲಿಲ್ಲ. ಅವರು ಇದುವರೆಗೂ ಅಮ್ಮ ಯಾರ ಜೊತೆನೂ ನಿಷ್ಠುರವಾಗಿ ನಡ್ಕೊಂಡಿದ್ದಿಲ್ವೇ ಇಲ್ಲ. ಇವಾಗ ನಿನ್ ಜೊತೆ ಹಾಗೆ ನಡ್ಕೋತಾ ಇದ್ದಾರೆ ಅಂದ್ರೆ ಅದ್ರ ಹಿಂದೆ ಏನೋ ಒಂದು ಕಾರಣ ಇದ್ದೇ ಇದೆ. ಬಹುಶಃ ಅವ್ರ ಒಳಗಿಂದ ನಿನ್ನ ಒಪ್ಕೊಳ್ಳೋದಕ್ಕೆ ತಯಾರಾಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಅವ್ರ ಜಾಗಕ್ಕೆ ನಿನ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ.